ಮಾತಾಡೋಕ್ಕಿಂತ ಮುಂಚೆ ಸಡನ್ನಾಗಿ ಒಂದು ಇನ್ಸಿಡೆಂಟ್ ನೆನಪಾಯ್ತು. ಮೈಸೂರಲ್ಲಿ ನಾನು ಓದಿದ್ದು ಬೆಳೆದಿದ್ದು ಹುಟ್ಟಿದ್ದೆಲ್ಲ ಮೈಸೂರಲ್ಲಿ. ನನ್ನ ಒಂದು ಸ್ಕೂಲಲ್ಲಿ ಮೋಟಿವೇಶನಲ್ ಸ್ಪೀಕ್ ಮಾಡೋಕ್ಕೆ ಕರೆದಿದ್ದು. ತುಂಬ ಜನ ಸಿಕ್ಕಾಪಟ್ಟೆ ಮಾತಾಡೋದು. ಈ ಸ್ಟೇಜ್ ಪ್ರೋಗ್ರಾಮ್ ಅಂದರೆ ಕೆಲವೊಂದು ಅಲ್ಲಿಯ ಲೀಡರ್ಸು ಎಲ್ಲ ಇರ್ತಾರೆ. ಸೊ ಅವ್ರು ಬಂದು ಸುಮಾರು ಮಾತಾಡಿ ಹೋದರು. ನನಗೆ ಸುಮಾರು ಟೈಮ್ ಕಮ್ಮಿ ಇದೆ ಅಂತ ನನಗೆ ಭಾಳ ಡೈರೆಕ್ಟಾಗಿ ಇಂಡೈರೆಕ್ಟಾಗೂ ಗೊತ್ತಾಯಿತು. ಮುಂದೊಬ್ಬರು ಕೂತಿದ್ರು. ಸರ್ ನನಗೆ ಎಷ್ಟು ಸಮಯ ಇದೆ ಅಂತ ಕೇಳಿದೆ. ಸರ್ ನೀವು ಎಷ್ಟೊತ್ತಲ್ಲ ಮಾತಾಡಿ 15 ನಿಮಿಷದಲ್ಲಿ ನಾವು ಹೋಗ್ಬಿಡ್ತೀವಿ ಅಂದರು. ಅಷ್ಟು ದೊಡ್ಡ ಮರ್ಯಾದೆ ಆಗೋಕ್ಕಿಂತ ಮುಂಚೆ ಮಾತು ಮುಗಿಸ್ಬಿಡ್ತೀನಿ. ಅಷ್ಟು ತುಂಬ ನೀಟಾಗಿ ಹೇಳ್ಬಿಟ್ಟು. ಅಂದರೆ ನಮ್ಮದು ಭಾಷಣ ಮಾಡೋಕ್ಕೆ ನಿಂತರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಯಾಕಂದರೆ ನಾನು ಯಾವುದೋ ಭಾಷಣಕ್ಕೆ ಹೋದಾಗ ಒಬ್ರು ಹೇಳಿದ್ರು, ಸರ್ ಇಲ್ಲಿ ರೆಡ್ ಲೈಟ್ ಆನ್ ಆದರೆ ನಿಲ್ಲಿಸ್ಬಿಡ್ಬೇಕು ಅಂತ. ನಾನು ಅಂದರೆ ಲೈಟ್ ಗೀಟ್ ತಗೊಳ್ಳ ಶಾಕಿ ಕೊಡಿ, ಹಂಗಿದ್ರೆ ಏನಾದ್ರು ಕೊಡಿ ಅಂತ. ಹಾಗೆ ಸಿಕ್ಕಾಪಟ್ಟೆ ಮಾತಾಡೋವ. ಟೀಮ್ ಅವರೆಲ್ಲರೂ ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇ ತುಂಬ ಕಡಿಮೆ ಸಿನಿಮಾಗಳಲ್ಲಿ ಇದನ್ನು ಬಳಸ್ಕೊಳ್ಳೋದಾಗಿದೆ. ಸೊ ಅದೆಲ್ಲ ಸಿನಿಮಾ ಬಗ್ಗೆ ಆದರೆ ಮೊದಲನೇದಾಗಿ ನೀವು ಬಂದಿದ್ದಕ್ಕೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ನಮ್ಮ ಸರ್ಗಳು ಹೇಳಿದಾಗೆ ಆ ಇನ್ಪುಟ್ಗಳನ್ನು ತುಂಬ ಸೀರಿಯಸ್ ಆಗಿ ತಗೋತೀವಿ. ಮತ್ತು ಬಹಳ ಮುಖ್ಯವಾಗಿ ನಾನು ಜಯತೀರ್ಥ ಸರ್ ಬಗ್ಗೆ ಮಾತಾಡಲೇಬೇಕು. ನಾನು ಆ್ಯಸ್ ಅ ಡೈರೆಕ್ಟರ್ ಅವರ ದೊಡ್ಡ ಫ್ಯಾನ್. ಅಂದರೆ ಇದು ತುಂಬ ಲೈಟಾಗಿ ಯೂಸ್ ಮಾಡ್ಬಿಡ್ತಾರೆ ಈ ವರ್ಡನ್ನು. ಫ್ಯಾನು, ಅಭಿಮಾನಿ, ನಿಮ್ಮ ಕಂಡ್ರೆ ಇಷ್ಟ ಸರ್, ಎದುರುಗಡೆ ಕೂತ್ಕೊಂಡಾಗ ಹೇಳ್ಬಿಡೋದು. ಆಮೇಲೆ ಯಾರು ಹೇಳಿದೆ ಸರ್ ಅನ್ನೋದು. ಅವರ ಹಾಸ್ಯ ಪ್ರಜ್ಞೆ ಮತ್ತು ಹಾಸ್ಯ ಮತ್ತು ಸೀರಿಯಸ್ನೆಸ್ಸನ್ನು ಒಟ್ಟಿಗೆ ತಗೊಳ್ಳೋದು. ಆದಿಜ್ಯೋತಿ ಬನ್ನಿಯೋ, ಬತ್ತೈದಿನ ಸಗಣಿ ಪಿಂಟು, ಇವು ಎರಡರ ಮಧ್ಯದ ಕಾಂಬಿನೇಷನಲ್ಲಿ ಎಲ್ಲಪ್ಪ ಈ ವ್ಯಕ್ತಿ ನಿಂತ್ಕೋತಾರೆ ಅಂತ ನಾನು ತುಂಬ ಯೋಚನೆ ಮಾಡಿದ್ದೆ. ಅವಾಗ ಬೆಲ್ ಬಾಟಮನ್ನು ನೋಡಿದಾಗ ಡಿಫೆಕ್ಟಿವ್ ದಿವಾಕರ್ ಇರ್ಬೋದು, ಸಗಣಿ ಪಿಂಟು ಇರ್ಬೋದು, ಜೊತೆಗೆ ಆದಿಜ್ಯೋತಿ ಬನ್ನಿಯೋ ಅಂತ ಅತ್ಯುತ್ತಮವಾದ ಹಾಡನ್ನು. ಸೊ ಹಾಗಾಗಿ ಮತ್ತೆ 8 ನಿಮಿಷ 31 ಸೆಕೆಂಡ್ ಮಾತಾಡಿದ್ದೀನಿ ಸರ್ ಹತ್ರ ನಾನು. ಅಷ್ಟರಲ್ಲೇ ನಮ್ಗೆ ಬಂದರು ಸರ್. ಅದನ್ನು ನಂಬಿ ಬಂದಿದ್ದಕ್ಕೆ ಮತ್ತು ಬೆನ್ನು ತಟ್ಟಿದ್ದಕ್ಕೆ ತುಂಬ ಅದು ಅನಂತ ಧನ್ಯವಾದ ಸರ್. ಧನ್ಯವಾದಕ್ಕಿಂತ ಮೇಲಿಂದ ಏನಾದ್ರು ಇದ್ದರೆ ಯೋಚನೆ ಮಾಡ್ಕೊಂಬಂದು ಹೇಳ್ತೀನಿ. ಸೊ ಆಮೇಲೆ ಅದೇ ಇನ್ನು ಸಿನಿಮಾ ಸರ್ ಕ್ವಶನ್ ಏನಾದ್ರೆ ಸಿನಿಮಾ ಡ್ಯೂರೇಷನ್ 1 ಗಂಟೆ 53 ನಿಮಿಷ, ಜಸ್ಟ್ ಬಿಲೋ 2 hours ಸೆನ್ಸರ್ ಆಗಿದೆ. UI 16+ ಸರ್ಟಿಫಿಕೇಶನ್ ಬಂದಿದೆ. 1 ಗಂಟೆ 53 ನಿಮಿಷ ಇದೆ ಸರ್ ಸಿನಿಮಾ ಡ್ಯೂರೇಷನ್ನು. ಮತ್ತು ಏನಾದರೂ ಪ್ರಶ್ನೆಗಳಿದ್ರೆ ಉತ್ತರಿಸ್ತೀನಿ, ಇಲ್ಲ ಕೊನೆಯಲ್ಲಿ ಒಂದು ಸ್ಟೇಟ್ಮೆಂಟ್. ಹಾಂ ಹೌದು ಸರ್, ಅದು OTT ಫ್ರೆಂಡ್ಲಿನೆಸ್ಗೋಸ್ಕರ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಪ್ಲ್ಯಾನ್ ಮಾಡಿದ್ರೆ ರಿಲೀಸ್ ಮಾಡ್ತಿರೋದು ಕನ್ನಡದಲ್ಲಿ ಮಾತ್ರ. ಒಂದು 8 ಸಿಟಿಗಳು 30 ಸ್ಕ್ರೀನ್ಗಳನ್ನು ಬಿಗಿನಿಂಗಲ್ಲಿ ರೀಚ್ ಔಟ್ ಮಾಡ್ತಾ ಇದ್ದೀವಿ. ಆಮೇಲೆ ಬೇಸ್ಡ್ ಆನ್ ದ ರೆಸ್ಪಾನ್ಸ್ ಜನ ನೋಡಿ ಇಷ್ಟಪಟ್ಟರೆ ಮುಂದಕ್ಕೆ ಜಾಸ್ತಿ ಮಾಡ್ಕೊಂಡು ಮಲ್ಟಿಪ್ಲೆಕ್ಸ್ಗೆ ಹೋಗ್ತಾ ಇದ್ದೀವಿ. ಜೊತೆಗೆ OTT ಡಿಸ್ಕಷನ್ಸ್ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಮುಂದೆ ಪ್ರೋಗ್ರೆಸ್ ಆಗಿದೆ. ನೋಡೋಣ, ಪಾಸಿಟಿವ್ ಅನ್ನಿಸ್ತಿದೆ. ಬಟ್ ಏನಂದರೆ ನಾನು ಜನರಲ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದರೆ, ಕೆಲವೊಬ್ಬರು ನನಗೆ ನನ್ನ IT ಸರ್ಕಲಲ್ಲಿ OTT ಬರುತ್ತಲ್ವ ಅಂತ ಫಸ್ಟೇ ಕೇಳ್ಬಿಡ್ತಾರೆ. ನನಗೆ ಸಡನ್ನಾಗಿ ಅವಾಗ ನೆನಪಾಯ್ತು, ನಮ್ಮಪ್ಪ ಹೌದು ಸರ್, ಈ ನಮ್ಮಪ್ಪ ನಮ್ಮ ಪ್ಯಾಂಟ್ ತರೋರು ಉದ್ದ ತಂದ್ಬಿಡೋರು. ಅದು ಉದ್ದ ಎಷ್ಟು ಉದ್ದ ಇರೋದು ಅಂದರೆ, ಯಾಕೆ ಇಷ್ಟು ಉದ್ದ ತಂದ್ರಿದ್ರೆ ಮುಂದಿನ ವರ್ಷಕ್ಕೂ ಆಗುತ್ತೆ ಅಂತ. ಕಾಲಿಗೆ ಲೆಂತ್ ಸರಿಯಾಗಷ್ಟೊತ್ತಿಗೆ ಹಿಂಗಡೆ ಚಡ್ಡಿ ಹರಿದೋಗಿರೋದು. ಸೊ ಬಟ್ಟೆ ಹಾಕೋಬೇಕಾದ್ರೆ ಉದ್ದ, ಸೈಜ್ ಸರಿಯಾದಾಗ ಹರಿದೋಗಿರೋದು. ಹಾಗೆ ಆ ಥರ ಮಾಡಬೇಡಿ ದಯವಿಟ್ಟು. ಸಿನಿಮಾದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಇದನ್ನು ಬಹಳ ಫೈನ್ ಟ್ಯೂನ್ ಮಾಡಿದ್ದೀವಿ. ಸೆಮಿ ಪ್ರೈಮ್ ಲೆನ್ಸಸ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡಿರೋ ಒಂದು ಮಿಕ್ಸಿಂಗ್ ಟೆಕ್ನಿಕ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡಿರೋ ವೈಡ್ ಆ್ಯಂಗಲ್ಸ್ ಪ್ರಿಫರೆನ್ಸ್ ಇರ್ಬೋದು, ಕೆಲವೊಂದನ್ನು ಅಪರ್ ಆ್ಯಂಗಲ್ ಶಾರ್ಟ್ಸ್ಗಳನ್ನು ತೆಗೆದಿರೋದಿರ್ಬೋದು. ಸೊ ಕೆಲವೊಂದನ್ನು ಸಿನಿಮಾಕ್ಕೋಸ್ಕರನೇ ಫೈನ್ ಟ್ಯೂನ್ ಮಾಡಿದ್ದೀವಿ. ಹಾಗಾಗಿ ಇದರ ಅನುಭವವನ್ನು ಆವಾಗಲೇ ಪಡ್ಕೊಂಡು ಎಸ್ ಸರ್ ಆ್ಯಕ್ಚುಲಿ ಹೌದು. ಹಾಂ ಸರ್, ಹೌದು, ಇವತ್ತು ಬೆಳಿಗ್ಗೆ ಅದನ್ನೇ ಮಾತಾಡಿದ್ವಿ. ಹೌದು ಶೋರ್ ಸರ್, ವೆರಿ ವ್ಯಾಲಿಡ್ ಇನ್ಪುಟ್. ಸೊ ಅದನ್ನು ಡೆಫಿನೆಟ್ಲಿ ಮಾಡ್ತೀವಿ. ಇಲ್ಲ ಅದಕ್ಕೆ ನಾನು ಜಯತೀರ್ಥ ಸರ್ದು ರೆಫರೆನ್ಸ್ ಕೊಟ್ಟಿದ್ದು. ಯಾಕಂದರೆ ಅಂದರೆ ಈಗ 3 ಥರ ಸ್ಕ್ರೀನ್ ಪ್ಲೇ ಬರುತ್ತೆ ಸರ್, ಲೀಡಿಂಗ್ ಅಪ್ ಟು ಒಂದು ಹಾರರ್. ಈಗ ಫಾರ್ ಎಕ್ಸಾಂಪಲ್ ಒಂದು